ಮುಂದೆ ಈ ಕಡೆ ಕೂಡ್ರಿ ಆ ನಾಲ್ಕ ಅಮಿತ್ ಶಾ ಬುದ್ಧಿ ಕಲ್ಸೋದೈತಿ. ಅದಕ್ಕ ನಮ್ಮ ಹಿರಿಯರಾದಂತ ರಾಮಣ್ಣ ಚೌಹಾಣ್ ಮಾತಾಡ್ತಾರೋ, ಆಮೇಲೆ ನಮ್ಮ ಮನೋರನ್ನ ಮುಚ್ಚಂಡು ಮಾತಾಡ್ತಾರೆ. ಅಣ್ಣ ನಡಕ್ ಬರ್ಬೇಡ್ರಿ, ಬರ್ರಿ ಕಡೆ ಸಮಿತಿ ಮೈಕ್ ನೋಡ ಹಮ್ಮಿಕೊಂಡಿದ್ದೇವೆ. ಅಮಿತ್ ಶಾ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂತ ಸಂವಿಧಾನದ ಸಂವಿಧಾನದಿಂದಲೇ ಇವತ್ತು ಗೃಹ ಮಂತ್ರಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾನೆ. ಅಟ್ಟು ಬುದ್ಧಿನ ಸುಳಮಕ್ಕಂಗ ಬಾಬಾ ಸಾಹೇಬ್ ಅಂತ ಒಂದು ನೀವು ಬಾಬಾ ಸಾಹೇಬ್ ಮನುಷ್ಯನ ಬಗ್ಗೆ ಬಿಟ್ಟು ದೇವ್ರನ್ನ ನೀವು ನೆನೆಸಿದ್ರೆ ಸ್ವರ್ಗಕ್ಕೆ ಹೋಗ್ತಾ ಇರ್ತಾರೆ. ಈಗ ಅವ್ನು ಸ್ವರ್ಗತಾ ಇದ್ದಾನೆ, ನರಕ್ತಾ ಇದ್ದಾನೆ, ಕೇಳ್ಬೇಕು ನಾವು ಅಂತ ಹೇಳಿ ಆ ಸುಳ್ಳು ಮಗನ ಮೋತಿನಾಗ ನಾವು ಓದಿದ್ದೇವೆ. ಬಾಳ ಸುಳ್ಳು ಮಗನ ನಮ್ಮ ಬಾಬಾ ಸಾಹೇಬ್ ಅವರು ಸಂವಿಧಾನ ಬರೋದ್ರೆ ಇವತ್ತು ಭಾರತ ದೇಶ ಕೊಟ್ಟಿದ್ದಾರೆ ಅಂತ ಹೇಳಿ ಇವತ್ತು ನೀವು ರಾಜ ಮಾಡತ್ತಿದ್ದೀರಿ. ಅದಕ್ಕ ಇವತ್ತಿನ ದಿವಸ ನಾವು ಖಂಡಿಸಿ ಪ್ರತಿಭಟನೆ ಮಾಡ್ತಾ ಇದ್ದೇವೆ. ಅದಕ್ಕೆ ಅಮಿತ್ ಶಾಗ ಧಿಕ್ಕಾರ. ಸಂತೋಷ. आज कर्नाटक दलित संघर्ष समिती आंबेडकरवाद सिद्धप्पा कांबळे यांच्या नेतृत्वामध्ये आज हा रॅली कार्यक्रम आयोजन केला आहे. आज देशभरामध्ये आम्ही मोदी म्हणून आम्ही सगळेजण मोदीच म्हणत होतो. आज अमित शहा यांनी आपल्या भारताचे राज्यघटना लिहिलेले डॉक्टर बाबासाहेब आंबेडकर यांना अवेलकारी शब्द वापरून लोकसभेमध्ये पूर्ण दलितांची भावना दुखावलेली आहे. मोदीला जरा तर लाज असलं तर त्यांचा राजीनामा घ्यावा आणि दलितांना योग्य न्याय मिळवून द्यावा. केव्हा बघाल तेव्हा मोदी म्हणतात आम्ही दलितांच्या बाजूने आहे. हा बीजेपी सरकार दलितांच्या बाजूने नाही, हा बीजेपी सरकार दलित विरोधी आहे. देशामध्ये दंगल वाढायचं, दलितांची भांडण व्हायचं, एवढं दुसरं काही नाही. याच्यासाठी देशभरामध्ये आमचे कुमार आमच्या आझाद रावण सर पण याच्यामध्ये लढा करायलेत. याच्यासाठी बेळगाव मधून त्यांच्यावर मी निर्देशन प्रदर्शन करले. एवढं सांगून मी जय भीम दोन शब्द संपवतो. ಹಿರಿಯ ಮುಖಂಡರಾದಂತಹ ಸಿದ್ದಪ್ಪ ಗಿರಪ್ಪ ಕೋಲ್ಕರ್ ನಮ್ಮ ಭಾರತ ದೇಶದಲ್ಲಿ ಅತಿ ಸುಳ್ಳು ಹೇಳುವಂತ ಪ್ರಧಾನಮಂತ್ರಿ ಯಾರಾದರೂ ಇದ್ರೆ ಅದು ನರೇಂದ್ರ ಮೋದಿ. ಅಂತ ನರೇಂದ್ರ ಮೋದಿ ಅವರ ಸಂಪುಟದಲ್ಲಿ ನಮ್ಮ ಒಬ್ಬ ಗೃಹ ಮಂತ್ರಿ ಇದ್ದಾರೆ, ಒಬ್ಬ ನಾಲಾಯಕ ಅಂತ ಹೇಳ್ಬೇಕು. ಅಂತ ಗೃಹ ಮಂತ್ರಿ ಅಮಿತ್ ಶಾ ಅವರು
ಅಸೆಂಬ್ಲಿದಲ್ಲಿ ಒಂದ್ ಮಾತನ್ನ ಹೇಳ್ತಾರ, ಬರೀ ಬಾಬಾ ಸಾಹೇಬ್ ಅನ್ನೋದ್ರ ಬದಲ ಅದನ್ನ ದೇವರ ಜಪ ಮಾಡಿದ್ರೆ ನೀವು ಸ್ವರ್ಗಕ್ಕೆ ಹೋಗ್ತಾರೆ ಅಂತ ಹೇಳ್ತಾರ. ನಾವು ಅವಂಗ ಒಂದೇ ಮಾತು ಹೇಳ್ತೇನೆ ಈ ಸಂದರ್ಭದಲ್ಲಿ, ನಮ್ಗೇನ್ ಸ್ವರ್ಗ ನರಕ ಗೊತ್ತಿಲ್ಲ, ನಮ್ಗ್ ಸ್ವರ್ಗ ಹೋಗೋದು ಗೊತ್ತಿಲ್ಲ. ನೀವೆಲ್ಲ ಏನಿದಿರಲ್ಲ, ನೀವು ದೇವ್ರ ಅನ್ಕೊಂತೀರಿ, ನೀವೆಲ್ಲರೂ ಸ್ವರ್ಗಕ್ಕೆ ಹೋಗ್ರಿ. ನೀವು ಮೋದಿ ಅವರು ಹೋಗ್ರಿ, ನೀವು ಹೋಗ್ರಿ, ನಿಮ್ ಸಂಪುಟ ಏನೈತ್ಲ ನೀವು ಬಿಜೆಪಿದವ್ರೆಲ್ಲ ಹೋಗ್ರಿ. ನಾವು ಮಾತ್ರ ಈ ಭೂಮಿಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಹೇಳಿ ನಾವು ಇಲ್ಲಿ ಭೂಮಿ ಮ್ಯಾಗ ಇರ್ತೇವೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಿಕೆ ಬೈತೇನೆ. ಇವತ್ತು ಬಿಜೆಪಿದವ್ರಿಗೆ ಮಾನಸಿಕ ಏನಾಗೈತಪ್ಪ ಅಂತಂದ್ರೆ, ಇವತ್ತು ಮೋದಿ ಅವರು ಯಾವುದೇ ಬೇರೆ ಪ್ರಕರಣ ಆದ್ರೆ ಇಮಿಡಿಯೇಟ್ಲಿ ರಿಯಾಕ್ಷನ್ ಕೊಡ್ತಾರ. ಏನಪ್ಪಾ ಅಂತಂದ್ರೆ ಅವ್ರಿಗೆ 5 ನಿಮಿಷ ದೌಡ್ ಇರೋದಿಲ್ಲ, 8 ದೌಡ್ ಇಮಿಡಿಯೇಟ್ಲಿ ಇದು ಕೊಡ್ತಾರ. ಆದ್ರೆ ಬಿಜೆಪಿದವ್ರು ಇಂತ ತಪ್ಪು ಮಾಡ್ರೆ ಅವ್ನ ಕಣ್ಣು ಇರೋದಿಲ್ಲ, ಮೂಗು ಇರೋದಿಲ್ಲ, ಏನು ಇರೋದಿಲ್ಲ, ಅವಂಗ ಹೃದಯನೇ ಇರೋದಿಲ್ಲ. ಬರೇ ಏನ್ ಹೇಳುದು, ಬರೀ ಒಂದ್ ಇದು ಹೇಳ್ಕೊಂತ ಬಂದ, ಬರೀ ಹಿಂದೂ ಮುಸ್ಲಿಂ ಅನ್ಕೊಂತ ಈ ದೇಶವನ್ನ ಹಾಳು ಮಾಡುವಂತ ವ್ಯಕ್ತಿ ಯಾರಾದ್ರೆ ಈ ದೇಶಕ್ಕೆ ಪ್ರಧಾನಮಂತ್ರಿ ಇದ್ರೆ ಅದು ನರೇಂದ್ರ ಮೋದಿ. ಮತ್ತು ಈ ಗೃಹ ಮಂತ್ರಿ ಏನದಾರಲ್ಲ, ಈ ಗೃಹ ಮಂತ್ರಿನು ಇಂತ ನಾಲ್ಕು ಗೃಹ ಮಂತ್ರಿ ಅದಾರಲ್ಲ, ಅವ್ರಿಗೆ ಬಾಬಾ ಸಾಹೇಬ್ ಅನ್ನೋದೇನೆ ಗೊತ್ತಿಲ್ಲ. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನವನ್ನ ಬರಲಿಲ್ಲಪ್ಪ ಅಂತಂದ್ರೆ ಇವತ್ತು ಅವ ಏನ್ ಮಾಡ್ತಿದ್ದಪ್ಪ ಅಂದ್ರೆ ಗುಜರಿ ವ್ಯಾಪಾರ ಮಾಡ್ತಿದ್ದ. ಮತ್ತ ಅದ ಇವತ್ತ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನವನ್ನು ಬರಲಿಲ್ಲಪ್ಪ ಅಂತಂದ್ರೆ ಇವತ್ತ ನಮ್ಮ ಪ್ರಧಾನಮಂತ್ರಿ ಅವರು ಇವತ್ತು ಚಾ ಮಾಡ್ಕೊಂತ ಚಾದ ಅಂಗಡಿ ರೈಲ್ವೆ ಸ್ಟೇಷನ್ ದಲ್ಲಿ ಇರ್ತಾರ. ಅಂತ ಬಾಬಾ ಸಾಹೇಬ್ ಸಂವಿಧಾನವನ್ನ ಅಡಿಯಲ್ಲಿ ಇವರು ಪ್ರಧಾನಮಂತ್ರಿ ಮತ್ತು ಗೃಹ ಮಂತ್ರಿ ಆಗಿ ಇವತ್ತು ಅಂತ ಬಾಬಾ ಸಾಹೇಬ್ ಬರೆದಂತ ಸಂವಿಧಾನಕ್ಕೆ ಮತ್ತು ಬಾಬಾ ಸಾಹೇಬ್ ಹೆಸರಿಗೆನ ಮಸಿ ಪಡುವಂತ ಕೆಲಸ ಮಾಡ್ತಾರೆ. ಇದನ್ನು ಯಾವಾಗಲೂ ನಾವು ಸಹಿಸಲಿಕ್ಕೆ ಸಾಧ್ಯ ಇಲ್ಲ. ಅವನು ತಕ್ಷಣ ರಜಾನಾಮ್ ತಗೋಬೇಕು. ಇಲ್ಲಂತಂದ್ರೆ ನಮ್ ದಲಿತ ಸಂಘರ್ಷ ಸಮಿತಿ ಅವರು ಈ ರಾಜ್ಯ ತುಂಬಾ ಎಲ್ಲ ಉಗ್ರ ಹೋರಾಟ ಮಾಡ್ತೇವೆ ಅನ್ನೋದು ಎಚ್ಚರಿಕೆ ಕೊಟ್ಟ ಈ ಸಂದರ್ಭದಲ್ಲಿ ನಾನು 2 ಮಾತುಗಳನ್ನು ಮುಗಿಸ್ತೇನೆ. ಇಲ್ಲಿ ಸೇರಿರುವಂತ ಎಲ್ಲ ಜನರಿಗೂ ಮತ್ತು ಪತ್ರಕರ್ತರಿಗೂ ಮತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ಗೂ ನಾವು ವಿನಂತಿಸುತ್ತಾ ಒಂದೆರಡು ಮಾತುಗಳನ್ನು ನಾವು ಇಲ್ಲಿ ಮಾತಾಡೋರಿದ್ದೇವೆ. ಏನಪ್ಪಾ ಅಂತಂದ್ರೆ, ಈ ಸ್ವಾತಂತ್ರ್ಯ ಸಿಕ್ಕ 47 ವರ್ಷ ಆದ ನಂತರನೂ ಕೂಡ ಇನ್ನೂವರೆಗೆ 75 ವರ್ಷ ಆದ್ರೂ ಕೂಡ ಇನ್ನೂವರೆಗೆ ಯಾರು ಕೂಡ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬದಲಾಗಿ ಏನು ಮಾತನಾಡಿಲ್ಲ. ಆದ್ರೆ ಈ ಅಮಿತ್ ಶಾ ಅನ್ನುವಂಥವನು ರಾಜ್ಯಸಭೆಯಲ್ಲಿ ಈ ತರ ಅವನು ಮಾತಾಡಿದ್ದಕ್ಕೆ ಇಡೀ ದಲಿತ ಸಮುದಾಯದ ಮನವನ್ನು ಅವರು ನೊಂದಿಸಿದ್ದಾರೆ. ಅದು ಅಲ್ಲದೆ ಇಡೀ ಭಾರತ ದೇಶದಲ್ಲಿ ಯಾವ ಸಮಾಜ ಏನು ತಲೆ ಎತ್ತಿ ತಿರುಗ್ತಾ ಇದೆ, ಎಲ್ಲ ಸಮಾಜದವರಿಗೂ ಕೂಡ ಇದು ಅವಮಾನ. ಯಾಕಂತಂದ್ರೆ ಇವತ್ತು ಅವನು ಲೋಕಸಭೆಯಲ್ಲಿ ಆಗಲಿ ರಾಜ್ಯಸಭೆಯಲ್ಲಿ ಆಗಲಿ ಈ ಮಾತನ್ನ ಅವನು ಹೇಳ್ತಾ ಇದ್ದಾನಂತಂದ್ರೆ ಇದು ಬಹಳ ಒಂದು ಘೋರ ಅನ್ಯಾಯ. ಆದ್ದರಿಂದ ಇದನ್ನು ಬರೀ ಕೇವಲ ದಲಿತರಲ್ಲ, ಇಡೀ ಭಾರತ ದೇಶದ ಸಮುದಾಯ ಕೂಡ ಇದರಲ್ಲಿ ಭಾಗವಹಿಸಬೇಕು. ಅಮಿತ್ ಶಾ ಹೋಗೋವರೆಗೂ ಕೂಡ ಹೋರಾಟ ಮಾಡಬೇಕು. ಯಾಕಂತಂದ್ರೆ ಅವನ ನಾವು ಸುಮ್ಮನೆ ಬಿಟ್ಟಿದ್ರೆ ಅವು ಇನ್ನೂ ಕೂಡ ಬಹಳ ಒಂದು ಅನ್ಯಾಯ ಈ ಭಾರತ ದೇಶಕ್ಕೆ ಮಾಡ್ತಾನೋ. ಇದರಲ್ಲಿ ಅಮಿತ್ ಶಾ ಬಹಳ ಸೂತ್ರಧಾರಿ ಇದ್ದಾನೆ, ಅವನ ಹಿಂದ ಈ ಮೋದಿ ಇದ್ದಾನೆ. ಆದ್ದರಿಂದ ಇವರಿಬ್ಬರು ಕೂಡ ಈ ಭಾರತ ದೇಶವನ್ನ ಬಿಟ್ಟು ಅವರು ತೊಲಗಬೇಕು ಅಂತ ಹೇಳಿ ನಾವು ಇಡೀ ದೇಶದಲ್ಲಿ ದಲಿತ ಚಳವಳಿಗಳನ್ನ ನಾವು ಪ್ರಾರಂಭ ಮಾಡಿದ್ದೇವೆ. ಆದ್ದರಿಂದ ಈ ಬೆಳಗಾವಿ ಜಿಲ್ಲೆಯ ಮುಖಾಂತರ ನಾವು ಈ ಅಮಿತ್ ಶಾರನ್ನ ಗಡಿಪಾರು ಮಾಡಿ ಅವನ ಇಡೀ ದೇಶದಿಂದ ಗಡಿಪಾರು ಮಾಡಬೇಕಂತೇಳಿ ಸರ್ಕಾರಕ್ಕೆ ನಾವು ಕೇಂದ್ರ ಸರ್ಕಾರಕ್ಕೆ ಮತ್ತು ರಾಷ್ಟ್ರಪತಿಗಳಿಗೆ ನಾವು ಮನವಿಯನ್ನ ಮಾಡ್ತಾ ಇದ್ದೇವೆ ಅಂತ ಹೇಳಿ ಒಂದೆರಡು ಮಾತುಗಳನ್ನ ಮುಗಿಸ್ತೇವೆ. ಇವತ್ತಿನ ದಿವಸ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದ ಬೆಳಗಾವಿ ಜಿಲ್ಲೆ ದಲಿತ ಮುಖಂಡರು ಹಾಗೂ ದಲಿತ ನಾಯಕರು ಹಾಗೂ ದಲಿತ ಕಾರ್ಯಕರ್ತರ ವತಿಯಿಂದ ದೇಶದಲ್ಲಿ ನಡೆಯುವಂತಹ ಅನ್ಯಾಯಗಳನ್ನು ಖಂಡಿಸುವುದಕ್ಕಾಗಿ ಅಮಿತ್ ಶಾ, ಕೇಂದ್ರ ಗೃಹ ಸಚಿವರಾದ ಅಮಿತ್ ಶಾ ದಲಿತರ ವಿರುದ್ಧ ಹಾಗೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿರುದ್ಧ ಭಾರತಕ್ಕೆ ಸಂವಿಧಾನವನ್ನು ಕೊಟ್ಟಂತ ಮಹಾನಾಯಕ, ಜಗತ್ತೇ ಒಪ್ಪಿದಂತ ಮಹಾನಾಯಕನಿಗೆ ಇವತ್ತು ಅವಮಾನ ಮಾಡಿದ್ದಾರೆ. ಅವಮಾನ ಅಂತಂದ್ರೆ ಅವರು ದೇವರು ಧೂಪ ದೀಪ ಅಂತ ನೈವೇದ್ಯ ಕೊಟ್ಟು ಅಂತವರಿಗೆ
ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಗತ್ತಿಗೆ ದೇವರಾಗಿದ್ದಾರೆ. ಅಂತ ಒಬ್ಬ ವ್ಯಕ್ತಿಗೆ ದೇವರು ಅನ್ನೋದನ್ನು ಕೊಟ್ಟ ಬರೀ ದೇವರು ಅಂತಕೊಂಡೆ ಪೂಜಾರಿಗಳನ್ನಾಗಿ ಮಾಡಿ ನೈವೇದ್ಯ ಆಸೆ ತೋರಿಸಿ ನಮ್ಮ ದಲಿತರನ್ನು ವಂಚಿಸುತ್ತಿದ್ದಾರೆ. ಅಂತ ಒಬ್ಬ ಭ್ರಷ್ಟ ಕೇಂದ್ರ ಸರ್ಕಾರದ ಗೃಹ ಮಂತ್ರಿ ಅಮಿತ್ ಶಾ ಅವರು ದೇವರು ಅಂತ ಸ್ವರ್ಗ ಸಿಗ್ತೈತೆ ಅಂತಾರ. ಆದ್ರೆ ನಮ್ಮ ದಲಿತರಿಗೆ ಇಲ್ಲೇ ಸ್ವರ್ಗ ಇಲ್ಲೇ ನರಕ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನಂತ ತತ್ವದಲ್ಲಿ ನಾವು ನಮ್ಮ ಈ ಜವಳವನ್ನು ಮಾಡ್ತಾ ಬಂದು ಇಲ್ಲಿವರೆಗೆ ಈ ಜವಳವನ್ನು ನಾವು ಜೀವಿತವಾಗಿ ಕಾದಿದ್ದೇವೆ. ಆ ಕಾರಣದಿಂದಾಗಿ ನಮ್ಮ ಡಾಕ್ಟರ್ ಬಾಬಾ ಸಾಹೇಬರು ನಮ್ಮ ಬೆನ್ನು ಹಿಂದಿದ್ದಾರೆ. ಅವರ ನುಡಿಮುತ್ತಗಳು ನಮ್ಮ ದಲಿತರು ಹಿಂದಿದ್ದಾರೆ. ಅದರಿಂದಾಗಿ ನಾವು ದಲಿತರು ಇವತ್ತು IAS IPS ಹಾಗೂ ಕೇಂದ್ರ ಸರ್ಕಾರದಲ್ಲಿ ಮಂತ್ರಿ ಪದವಿಗಳನ್ನು ಗಿಟ್ಟಿಸಿಕೊಂಡು ಹೋಗುವುದು ಇಂಥ ಈ ಭ್ರಷ್ಟ ಕೇಂದ್ರ ಸರ್ಕಾರದ ಮಂತ್ರಿಗಳಿಗೆ ಆಗ್ತಾ ಇಲ್ಲ. ಆ ಕಾರಣದಿಂದಾಗಿ ನಾವು ಬಾಬಾ ಸಾಹೇಬರ ಮಂತ್ರಿಯಾದ ಶಿಕ್ಷಣ, ಸಂಘಟನೆ ಮತ್ತು ಹೋರಾಟ ಈ ಮೂರು ತತ್ವಗಳನ್ನು ಇಲ್ಲಿವರೆಗೆ ನಮ್ಮ ದಲಿತರು ಕೂಲಿನಾಲಿ ಮಾಡಿ ಅಂತ ಬದುಕೊಂಡು ಬಿಟ್ಟು ಇವತ್ತು ಶಾಲೆಗಳಿಗೆ ಹೋಗಿ ಅಕ್ಷರಾಭ್ಯಾಸ ಮಾಡಿ ಮಹಿಳೆಯರು ಮನೆಯಲ್ಲೇ ಕೂತು ಬಂದಿಗಳಾಗದೆ ಇವತ್ತಿನ ಸಮಾನತೆ ಸಮಾಜದಲ್ಲಿ ಮಹಿಳೆಯರು ಕೂಡ ಮುಂದೆ ಬಂದು ಶಿಕ್ಷಕರಾಗಿ ಹಾಗೂ ಸಮಾಜದ ಇನ್ನಿತರ ಕೆಲಸ ಕಾರ್ಯಗಳಲ್ಲಿ ಭಾಗಿಯಾಗಿ ಪುರುಷರಿಗಿಂತಲೂ ನಾವು ಕಡಿಮೆ ಇಲ್ಲ ಅಂತಕೊಂಡು ತೋರಿಸಿಕೊಟ್ಟಂತ ನಮ್ಮ ಸಂವಿಧಾನಕ್ಕೆ ಅಪಮಾನ ಮಾಡಿದ್ದಾರೆ. ಸಂವಿಧಾನ ಶಿಲ್ಪಿಗೆ ಅಪಮಾನ ಮಾಡಿದ್ದಾರೆ. ಅಂತವರಿಗೆ ಧಿಕ್ಕಾರ ಧಿಕ್ಕಾರ ಧಿಕ್ಕಾರ. ಓಕೆ ಪಟಾಕಿ ಕರ್ನಾಟಕ ಅಂಬೇಡ್ಕರ್ ವಾದ ಸಿದ್ದಪ್ಪನ ಕಾಂಬ್ಳೆ ಅವರ ನೇತೃತ್ವದಲ್ಲಿ ಮತ್ತು ಮಾಂತೇಶ್ ತಳವಾರ್ ಅವರ ನೇತೃತ್ವದಲ್ಲಿ ಏನು ಸಂಸತ್ನಲ್ಲಿ ಯಾವ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಸಂವಿಧಾನದ ಅಡಿಯಲ್ಲಿ ಆಯ್ಕೆಯಾದಂತ ನಾಲಾಯಕ್ ಅಮಿತ್ ಶಾ ಅವರು ಏನ್ ಹೇಳ್ತಾರಂತಂದ್ರೆ ಅಂಬೇಡ್ಕರ್ 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 ಅಂತಂತ ಅನ್ನೋದ್ರ ಬದ್ಲಿ ದೇವರ ಹೆಸರು ಸ್ಮರಣೆ ಮಾಡಿದ್ರೆ 7 ಜನ್ಮಕ್ಕೂ ಏನ್ ಸಿಕ್ತಿತ್ತು? ಸ್ವರ್ಗ ಸಿಕ್ತಿತ್ತು. ನಿಮ್ಮ ಅಜ್ಜ ಮುತ್ತಜ್ಜ ನೀನು ರಾಮ ಹೆಸರು ಜಪಿಸ್ತಲ್ಲಪ್ಪ, ಎಷ್ಟು ಸ್ವರ್ಗ ಸಿಕ್ಕೈತಿ ನಿನಗ? ಎಷ್ಟು ಸ್ವರ್ಗ ಸಿಕ್ಕೈತು? ನಿಮ್ಮ ಅಜ್ಜ ನಿಮ್ಮಪ್ಪ ಎಲ್ಲರೂ ಮಾಡ್ಲ ಶ್ರೀರಾಮ್ ಶ್ರೀರಾಮ್ ಜಯರಾಮ್ ಅಂತೇಳಿ ರಾಮನ ನಿಮಗ್ ಕೈ ಕೊಟ್ಟಾಗ ನಿಮ್ಮ ಮೋದಿ ಜೈ ಜಗನ್ನಾಥ್ ಅಂತೇಳಂದ. ಆ ಜಗನ್ನಾಥ್ ನಿಮಗ್ ಸ್ವರ್ಗ ಕೊಟ್ಟಿಲ್ಲ. ಒಂದು ವೇಳೆ ಆ ದೇವ್ರ ನಿಮಗೇನಾದ್ರೆ ಸ್ವರ್ಗ ಕೊಡ್ಬೇಕಂತ ತಿಳ್ಕೊಂಡಿದ್ರ ನಾವು ಶೀಘ್ರ ಸ್ವರ್ಗ ಪ್ರಾಪ್ತಿ ಅಂತ ಬೇಡ್ಕೋತೀವಿ. ಏನು ಶೀಘ್ರ ಸ್ವರ್ಗ ಪ್ರಾಪ್ತಿ ಅಂತ ಬೇಡ್ಕೋತೀವಿ. ಅಷ್ಟಕ್ಕೂ ನಮ್ ಬಸವಣ್ಣವ್ರು ಹೇಳಿದ್ದಾರೆ, ದೇವಲೋಕ ಮೃತ್ಯಲೋಕ ಎಲ್ಲಿ ಇಲ್ಲ ಕಾಣಿರೋ, ಸತ್ಯ ನುಡಿಯುವುದೇ ದೇವಲೋಕ, ಮಿಥ್ಯ ನುಡಿಯುವುದೇ ಮೃತ್ಯಲೋಕ, ಆಚಾರವೇ ಸ್ವರ್ಗ, ಅನಾಚಾರವೇ ನರಕ ಅಂತ ಹೇಳಿದ್ದಾರೆ. ಅಂಬೇಡ್ಕರ್ ಇರದಂತ ಸ್ವರ್ಗ ನಮ್ ಯಾರಿಗೂ ಬೇಡ. ಇನ್ ಬೇಕಾಗಿತ್ತ ಬೇಕು ನಿಮಗ? ಅಂಬೇಡ್ಕರ್ ಇರುವಂತ ನರಕ ನಮ್ಗೆ ಅದೇ ಸ್ವರ್ಗಕ್ಕೆ ಸಮಾನ. ಅದೇ ರೀತಿ ದೇವಿಜಿಯವ್ರ ಮಾತನ್ನ ಹೇಳ್ತಾರ, ಮರಣದಿಂ ಮುಂದೇನು, ಸತ್ತ ನಂತರ ಮುಂದೇನು, ಭೂತವೋ ಪ್ರೇತವೋ ಆತ್ಮವೋ, ಹೋಗಿ ಬಂದವರಿಲ್ಲ, ತಿರುಗಿ ಬಂದವರಿಲ್ಲ, ಹೊರಲಿ ತಂದವರಿಲ್ಲ. ಇನ್ನು ನೀನೇ ಲೆಕ್ಕ. ಅದಕ್ಕಾಗಿ ನಮ್ಗೆ ಯಾವುದೋ ಸ್ವರ್ಗ ನರಕ ಏನು ಬೇಡ. ನಾವು ಕಲ್ಪನೆ ಇಟ್ಕೊಂಡಿಲ್ಲ. ನಾವು ನಮ್ಮ ಸೂರ್ಯಚಂದ್ರ ಇರೋವರೆಗೂ ಏನ್ ಹೇಳ್ತೀವಿ ನಾವು? ಅಂಬೇಡ್ಕರ್ 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 ಇದು ಬರೀ ಹೆಸರಲ್ಲ, ಈ ಭಾರತ ದೇಶದ ಉಸಿರು. ಅಂಬೇಡ್ಕರ್ ಹೆಸರು ಇದು ಬರೀ ಹೆಸರಲ್ಲ. ಅಂಬೇಡ್ಕರ್ ಅನ್ನೋದು ನಮ್ಮ ಪ್ರತಿಜ್ಞೆ, ನಮ್ಮ ಪ್ರಜ್ಞೆ. ಅಂಬೇಡ್ಕರ್ ಹೆಸರಿಂದ ಇವತ್ತು ಭಾರತ ದೇಶ ಉಸಿರಾಡ್ತಾ ಇದೆ. ಅಂಬೇಡ್ಕರ್ ಹೆಸರಿಂದ ನೀ MP ಆಗಿದೆ. ಗಡಿಪಾರಾದಂತ ನಾಲಾಯಕ್ ಅಮಿತ್ ಶಾ ನೀ ಅಂಬೇಡ್ಕರ್ ಬಗ್ಗೆ ಮಾತಾಡ್ತೀಯ? ಯಾವ ನೈತಿಕತೆ ಇದೆ? ಮಾನ್ಯ ಪ್ರಧಾನಮಂತ್ರಿಗಳು ಏನು ಸಂಸತ್ ಬಾಗಿಲಿಗೆ ಹಣೆ ಹಚ್ಚಿ ಆ ಸಂವಿಧಾನವನ್ನ ನಾನು ಕಾಪಾಡ್ತೇನೆ ತೆಗೆದಿರಲ್ಲ. ನಿಮಗೆ ಏನಾದ್ರೂ ನೈತಿಕತೆ ಇದ್ರೆ, ನಿಮಗೆ ನೈತಿಕತೆ ಇದ್ರೆ ಆ ಗುಂಡಾ ಅಮಿತ್ ಶಾ ಮೊದಲು
ಮಂತ್ರಿ ಸ್ಥಾನದ ವಜಾಗೊಳಿಸ್ರಿ. ನಾವು ಇವತ್ತು ಈ ಮನವಿ ಮೂಲಕ ರಾಷ್ಟ್ರಪತಿಗಳನ್ನ ಒತ್ತಾಯ ಮಾಡ್ತೀವಿ. ಅವನ ಸಂಸತ್ ಸದಸ್ಯ ರದ್ದಾಗಬೇಕು. ಯಾಕಂತಂದ್ರೆ ಈ ದೇಶದ ಜನರಿಗೆ ಅಂಬೇಡ್ಕರ್ ಸಂವಿಧಾನದ ಮುಖಾಂತರ ನಾವೆಲ್ಲರೂ ಭಾರತೀಯರು ಅಂತ ಹೇಳಿದ್ದಾರೆ. ನಾವೆಲ್ಲರೂ ಭಾರತೀಯರು. ಸ್ವಾತಂತ್ರ್ಯ ಕೊಟ್ಟಿದ್ದಾರೆ, ಸಮಾನತೆ ಕೊಟ್ಟಿದ್ದಾರೆ, ಸಹೋದರತೆ ಕೊಟ್ಟಿದ್ದಾರೆ. ಅದಕ್ಕಾಗಿ ನಾವ್ಯಾರು ಅಂಬೇಡ್ಕರ್ನ ಬಿಡೋ ಪ್ರಶ್ನೆನೇ ಇಲ್ಲ. ಅಂಬೇಡ್ಕರ್ ಇರೋದ್ರಿಂದ ನಾವು ಇವತ್ತು ಉಸಿರಾಡ್ತಾ ಇದ್ದೀವಿ. ಅಂಬೇಡ್ಕರ್ ಇರೋದ್ರಿಂದ ನಾವೆಲ್ಲರೂ ಶಿಕ್ಷಣವಂತರಾಗ್ತಾ ಇದ್ದೀವಿ. ಅಂಬೇಡ್ಕರ್ ಇರೋದ್ರಿಂದ ನಮ್ಮ ಮಹಿಳೆಯರು ಬೀದಿಯಲ್ಲಿ ರಾತ್ರಿಯಲ್ಲಿ ಸ್ವತಂತ್ರವಾಗಿ ತಿರುಗಾಡಲಿಕ್ಕೆ ಅನುಕೂಲ ಆಗಿದೆ. ಅಂತ ಅಂಬೇಡ್ಕರ್ ಅನ್ನ ಅವಮಾನ ಮಾಡೋ ರೀತಿಯಲ್ಲಿ ಮಾತಾಡ್ತೀಯಲ್ಲ, ನಾವು ನಿಮ್ಮನ್ನು ಬಿಡೋದಿಲ್ಲ. ನೀನು ನಿನ್ನ ಮಾತನ್ನ ಮ್ಯೂಟ್ ಮಾಡಿದ್ರೆ ಸರಿ, ಇಲ್ಲ ಅಂತಂದ್ರೆ ನಾವೆಲ್ಲರೂ ಕೂಡಿ ನಿನ್ನ ಬಾಯಾಗ ಬೂಟ್ ಹಾಕ್ತೀವಿ. ಚಪ್ಪಲ್ ಹೊಲಿಯೋರು ನಾವೇ, ರಾಮ ಕೊಟ್ಟವರು ವಾಲ್ಮೀಕಿಯವರು ನಾವೇ. ಎಲ್ಲ ವಾರಿಸ್ತಾ ಇರೋದೇನು, ಏಕಲವ್ಯನ ವಾರಿಸ್ತಾ ಇರೋದಿವಿ, ಸಂಗೊಳ್ಳಿ ರಾಯಣ್ಣ ವಾರಿಸ್ತಾ ಇರೋದಿವಿ, ಚೆನ್ನಮ್ಮನ ವಾರಿಸ್ತಾ ಇರೋದಿವಿ. ಬುದ್ಧ ಅಂಬೇಡ್ಕರ್ ನೆನೆದು ಇವತ್ತು ನಾವು ಪೆನ್ ತಗೊಂಡಿದ್ದೀವಿ. ಇಲ್ಲ ಅಂತಂದ್ರೆ ಅಮಿತ್ ಶಾ ನಿನಗೆ ಮತ್ತೊಂದು ಕೋರೆಗೆ ತೋರಿಸ್ಬೇಕಾಗ್ತದೆ. ಮತ್ತೊಂದು ಸಮ್ರಾಟ್ ಅಶೋಕನ ರಕ್ತದ ಮರಿಯನ್ನು ಹರಿಸಬೇಕಾಗ್ತದೆ. ನೆನಪಿನಲ್ಲಿ ಇಟ್ಕೋ ಅಮಿತ್ ಶಾ. ನಿನ್ನ ಮಾತನ್ನ ಬಹಿರಂಗವಾಗಿ ಕ್ಷಮೆ ಕೇಳಿದ್ರೆ ಸರಿ, ಇಲ್ಲ ಅಂತಂದ್ರೆ ನೀನು ಎಲ್ಲಿ ಹೋಗ್ತಿಲ್ಲ ಅಲ್ಲಿ ನಾವು ಸೇರ್ಕೊಂಡು ನಿನಗೆ ತಕ್ಕ ಪಾಠ ಅಂತ ಕೆಲಸವನ್ನ ಮಾಡ್ತೀವಿ. ಈಗ ಯಾರು ಗಡಬಡಿ ಮಾಡೋದು ಬೇಡ. ನಾವೆಲ್ಲರೂ ಕೂಡ ಜಿಲ್ಲಾಧಿಕಾರಿಗೆ ಹೋಗೋಣ, ಜಿಲ್ಲಾಧಿಕಾರಿಗಳ ಮುಖಾಂತರ ಮನವಿ ಕೊಡೋಣ. ಅದಕ್ಕಾಗಿ ಎಲ್ಲರೂ ಶಾಂತ ರೀತಿಯಿಂದ ನಾವು ಜಿಲ್ಲಾಧಿಕಾರಿ ಕಚೇರಿಗೆ ಹೋಗೋಣ ಅಂತ ಹೇಳ್ತೀವಿ. ಅಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ. ಅಂಬೇಡ್ಕರ್ ಅಂಬೇಡ್ಕರ್ ನಿಂತ್ಕೊಳ್ರಿ. ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದ ಜಿಲ್ಲಾ ಸಮಿತಿ ಬೆಳಗಾವಿ ವತಿಯಿಂದ ಹಮ್ಮಿಕೊಂಡಂತೆ ಯಾರವರು ನಿಲ್ರಿ, ಮಾತಾಡ್ಲಿಕ್ಕೆ ಕೊಡ್ರಿ. ಕಾನೂನು ಕೈಯಲ್ಲಿ ತಗೊಳ್ಳುವಂತ ಪ್ರವೇಶನ ಕೊಡ್ರಿ, ನಮಗೆ ಮಾತಾಡ್ಲಿಕ್ಕೆ ಕೊಡ್ರಿ. ನಾವು ನ್ಯಾಯ ಕೇಳ್ತಾ ಇದ್ದೇವೆ. ಯಾಕಂದ್ರೆ ನಮ್ಮ ನ್ಯಾಯ ಕೊಟ್ಟಿರೋದು ಸಂವಿಧಾನದಿಂದ. ಸಂವಿಧಾನ ಬಗ್ಗೆ ಏನಾದರೂ ಗತಿ ಬಂದ್ರೆ ನಾವು ಸುಮ್ಮನೆ ವ್ಯಕ್ತರಲ್ಲ. ಸರ್ ಒಂದು 2 ನಿಮಿಷ ಮಾತಾಡ್ಲಿಕ್ಕೆ ಕೊಡ್ತಾರೆ. ಇವತ್ತಿನ ದಿನ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದ ಬೆಳಗಾವಿ ಜಿಲ್ಲಾ ವತಿಯಿಂದ ಹಮ್ಮಿಕೊಂಡಿರುವ ನಮ್ಮ ಜಗದ್ಗುರು ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅವರಿಗೆ ಸಂವಿಧಾನ ಬರೆದುಕೊಟ್ಟು ಕೆಲವೇ ಕಷ್ಟಗಳಿಂದ ಸಂವಿಧಾನವನ್ನು ಬರೆದುಕೊಟ್ಟಿದ್ದಾರೆ. ಆ ಸಂವಿಧಾನವನ್ನು ಈಗ ನಮ್ಮ ಚಳಿಗಾಲ ಸಂಸದ ಅಧಿವೇಶನದಲ್ಲಿ 75 ವರ್ಷನೆಯ ಚರ್ಚೆ ಆಗುತ್ತಿರುವಾಗ ನಮ್ಮ ದೇಶದ ಗೃಹ ಮಂತ್ರಿಗಳಾದಂತ ಅಮಿತ್ ಶಾ ಅವರು ಅವರಿಗೆ ಅವಮಾನ ಮಾಡುವಂತ 1-2 ಮಾತುಗಳನ್ನ ಹೇಳ್ತಾರೆ. ಯಾಕಂದ್ರೆ ಅಂಬೇಡ್ಕರ್ 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 ಅಂತ ಹೇಳಿದ್ರೆ ನಿಮಗೆ ಪುಣ್ಯ ಸಿಗುತ್ತೆ ಅಂತ ಹೇಳ್ತಾರೆ. ಅದೇ ರಾಮ ರಾಮ ಅಂತ ನೀವು ಹೇಳಿದ್ರಲ್ಲ, ನಿಮ್ಗೇನ್ ಪುಣ್ಯ ಸಿಕ್ಕಿದೆ ಹೇಳ್ರಿ, ಎಲ್ಲಿ ಜಯ ಸಿಕ್ಕಿದೆ ಹೇಳ್ರಿ. ಯಾರು ಸ್ವರ್ಗ ನೋಡಿದ್ದಾರೆ? ನಮಗೆ ಸ್ವರ್ಗನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ಕೊಟ್ಟಿದ್ದಾರೆ. ನಮ್ಮ ಭಾರತದಲ್ಲಿ ಸಂವಿಧಾನವಾದ ನಿಯಮಗಳನ್ನೇ ನಾವು ಸ್ವರ್ಗ ಅಂತ ಪಾಲನೆ ಮಾಡಿಕೊಂಡು ನಾವು ಬದುಕ್ತಾ ಇದ್ದೇವೆ. ನಮ್ಮ ಬದುಕಿಗೆ ನೀವು ಅಡ್ಡಿ ಬರಬೇಡ್ರಿ. ಮತ್ತು ನೀವು ಹೇಳ್ತಿರೋದು ನಿಮಗೆ ನಿಲ್ಲಿಸಿರುವಂತ ಸಂಸದದಲ್ಲಿ ಎಂಟ್ರಿ ಕೊಡುವಂತ ನಿಮಗೆ ಪಾಲಿಟಿಕ್ಸ್ ನಲ್ಲಿ ನಿಮಗೆ ಬರುವಂತ ಏನಾದರೂ ಇದ್ದಿದ್ರೆ, ಅದಕ್ಕೆ ಏನಾದರೂ ನಿಯಮ ಇದ್ದಿದ್ರೆ ಅದು ಸಂವಿಧಾನದಲ್ಲಿ ಇರುವಂತ ನಿಯಮದಿಂದ ನೀವು ಬಂದಿದ್ರೆ ನಿಮ್ಮ ತಂದೆ ತಾಯಿಗಳು ನಿಮಗೆ ಜನ್ಮ ಕೊಟ್ಟಿರಬಹುದು. ಆದರೆ ಪಾಲಿಟಿಕ್ಸ್ ನಲ್ಲಿ ಬರಲಿಕ್ಕೆ ನೀವು ಚಡ್ಡಿ ಅಂಗಿ ಹಾಕೋಲಿಕ್ಕೆ ಅದಕ್ಕೆ ಅನುಮತಿ ಕೊಟ್ಟಿರುವಂತವರು ಡಾಕ್ಟರ್ ಬಾಬಾ ಸಾಹೇಬರು ಸಂವಿಧಾನದಿಂದಲೇ.
ಅದನ್ನ ನೀವು ವಿವರಿಸ್ತಿದ್ರಿ ಅಂದ್ರೆ ನೀವು ಇಲ್ಲೇ ನರಕ ನೋಡ್ತಾ ಇದ್ದೀರಿ. ನರಕ ಇಲ್ಲೇ ನೋಡ್ತಾರೆ, ಇವಾಗ ನರಕ ಇಲ್ಲೇ ನೋಡ್ತೀರಿ. ಸ್ವರ್ಗ ಏನನ್ನೋದಂದ್ರೆ ನಿಮಗೆ ಪಾಲಿಟಿಕ್ಸ್ ನಲ್ಲಿ ಏನು ಇರಿಸಿದಾರಲ್ಲ, ನೀವು ಗೃಹ ಮಂತ್ರಿ ಆಗಿರಲ್ಲ, ಅದೇ ನಿಮ್ಮ ಸ್ವರ್ಗ. ಅದು ಬಾಬಾ ಸಾಹೇಬ್ ಅವರು ಕೊಟ್ಟಿರುವಂತ ಭಿಕ್ಷೆ ನಿಮ್ಗೆ. ಅದನ್ನ ಅರಿತು ನೀವು ನಮ್ಮ ದೇಶದ ಜನರಿಗೆ ನಿಮ್ಮ ಮುಖಾಂತರ ಸಾರಿ ಕೇಳಬೇಕು. ನಿಮ್ಮ ಸಾರಿ ಕೇಳ್ಕೊಂಡು ನಿಮ್ಮ ವಜಾಗೊಳಿಸ್ಕೊಳ್ಬೇಕು. ಯಾಕಂದ್ರೆ ಮುಖ್ಯಮಂತ್ರಿಗಳಾದಂತ ಪ್ರಧಾನಮಂತ್ರಿಗಳಾದಂತ ಮೋದಿ ಅವರು ಇವರು ನಮ್ಮ ಸಂವಿಧಾನ ಬಗ್ಗೆ ಬಹಳ ಹೆಮ್ಮೆಯನ್ನು ಇಟ್ಕೊತೀನಿ ಅಂತ ಹೇಳ್ತಾರೆ. ಅದರಿಂದ ಅದು ಯಾವುದೇ ನಮಗ ಮುಖಕ್ಕೆ ಕಂಡಿಲ್ಲ, ನಮ್ಮ ಕಣ್ಣಿಗೆ ಕಂಡಿಲ್ಲ. ಅದನ್ನ ನೀವು ಕಾಣಿಸಿ ತೋರಿಸ್ತೀರಿ ಅಂತಂದ್ರೆ ಇವರ ಗೃಹ ಮಂತ್ರಿ ಅಮಿತ್ ಶಾ ಅವರನ್ನ ವಜಾಗೊಳಿಸಿ ಅವರು ಸಂಸದವನ್ನು ವಜಾಗೊಳಿಸಬೇಕಂತೇಳಿ ಅವರಿಗೆ ಚಡ್ಡಿ ಬನಿಯನ್ನು ಮಾರಲಿಕ್ಕೆ ಗುಜರಾತಿ ಕಳಿಸ್ಬಿಡ್ರಿ ಅಂತ ಕೇಳಲಿಕ್ಕೆ ನಾನು ಬರ್ಕೊತೀನಿ. ಮತ್ತು ಇದು ಒತ್ತಾಯವನ್ನು ನಾವು आज रोजी कर्नाटक दलित संघर्ष समिती आंबेडकरवाद सिद्धप्पण्णा कांबळे कर्नाटक दलित संघर्ष समिती अध्यक्ष आणि मानतेश अण्णा यांच्या नेतृत्वाखाली आमच्या सर्वांचं दैवत म्हणा आणि या भारत देशाचा आधारस्तंभ आणि भारत देशामध्ये एक थोर पुरुषत्व लाभलेले डॉक्टर बाबासाहेब आंबेडकर यांच्यावरती या देशाचे गृहमंत्री अमित शहा यांनी एकेरी शब्दामध्ये त्यांच्या आडनावानं जे काय टीका केली ती अवमानास्पद आहे. ज्या थोर पुरुषांना तुम्हाला संसद बघण्याची संधी दिली आणि त्या संसदेच्या खुर्चीवर बसून ज्या माणसाने भारतीय संविधानाची रचना केली ते शिल्पकार डॉक्टर बाबासाहेब आंबेडकर यांच्यावर तुम्ही जी काही टीका केला ती टीका फक्त दलित समाजाची नव्हे तर अख्ख्या भारत देशामध्ये राहणाऱ्या सर्व नागरिकांची आहे. ती त्यांनी समजून घेतलं पाहिजे. डॉक्टर बाबासाहेब आंबेडकर यांच्यामुळे प्रत्येक भारतीयाला आपण भारत देशामध्ये जगण्याचा स्वतंत्रता मिळाली. प्रत्येक भारतीयाला आपण भारत देशामध्ये स्वतंत्र मिळाली ते म्हणजे डॉक्टर बाबासाहेब आंबेडकर. याच्या अगोदर जी काही हुकुमशाही होती ती हुकुमशाही मोडून काढण्याचं डॉक्टर बाबासाहेब आंबेडकरांनी काम करून दाखवलं. अशा जेव्हा थोर पुरुषावर टीका होते आणि आव्हानास्पद वापरलेले शब्द जातात अशा या गृहमंत्र्यांना अख्ख्या देशाची आणि भारतीय नागरिकाची माफी मागितली पाहिजे असं या ठिकाणी सांगू इच्छितो. आणि समस्त दलित संघर्ष समितीच्या वतीनं मी या गृहमंत्री अमित शहाचा धिक्कार असा जाहीर निषेध करतो. अमित शाह गे अमित शाह गे इडली सांबार अच्छा है, इडली सांबार अच्छा है. अमित शाह गे इडली सांबार अच्छा है.
ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್